ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ರಾಜ್ಯಸಭಾ ಚುನಾವಣೆ ಬಹಳ ಗಮನ ಸೆಳೆದಿರುವಂಥ ಚುನಾವಣೆ. ಯಾರ್ಯಾರ ನಿಷ್ಠೆ ಎಷ್ಟರ ಮಟ್ಟಿಗೆ ಯಾರ್ಯಾರು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಚಲಾಯಿಸಿದ್ದಾರೆ ನೋಡಬೇಕು. ಇನ್ನು ಹೆಬ್ಬಾರ್ ಅವರ ಸರದಿ ಸೋಮಶೇಖರ್ ಬಿಜೆಪಿಗೆ ಶಾಕ್ ಕೊಟ್ಟಾಯಿತು. ಇನ್ನು ಹೆಬ್ಬಾರ್ ಏನು ಮಾಡ್ತಾರೆ? ಹೆಬ್ಬಾರ್ ಬಂದಿದ್ದಾರೆ, ಇನ್ನೂ ಕೂಡ ಮತ ಚಲಾಯಿಸಿಲ್ಲ. ಶಿವರಾಮ್ ಹೆಬ್ಬಾರ್ ಕೂಡ ಆತ್ಮಸಾಕ್ಷಿಗೆ ಮತ ನೀಡ್ತಾರ? ಹಾಗಾದರೆ ಕೆಲವೇ ಕ್ಷಣಗಳಲ್ಲಿ ಶಿವರಾಮ್ ಹೆಬ್ಬಾರ್ ಮತದಾನಕ್ಕೆ ಬರ್ತಾರೆ. ಯಾರಿಗೆ ಮತ ಚಲಾಯಿಸ್ತಾರೆ ನೋಡಬೇಕು. ಆತ್ಮಸಾಕ್ಷಿಗೆ ತಕ್ಕ ಹಾಗೆ ನಾನು ಮತ ಚಲಾಯಿಸ್ತೀನಿ ಅನ್ನುವಂಥ ಮಾತನ್ನು ಇವರು ಕೂಡ ಹೇಳಿದ್ದಾರೆ. ಸೋಮಶೇಖರ್ ಆತ್ಮಸಾಕ್ಷಿಗೆ ತಕ್ಕಂತೆ ಮತ ಚಲಾಯಿಸಾಯಿತು. ಈಗ ಹೆಬ್ಬಾರ್ ಅವರ ಸರದಿ. ಹೆಬ್ಬಾರ್ಗೆ ಸೋಮಶೇಖರ್ ಅವರೇ ಸಲಹೆ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಸೋಮಶೇಖರ್ ಜೊತೆಗೆ ಹೆಬ್ಬಾರ್ ಕೂಡ ಬಿಜೆಪಿಗೆ ಶಾಕ್ ಕೊಡ್ತಾರಾ? ಇದು ಸಂಗತಿ. ಹೆಬ್ಬಾರ್ ಇದೀಗ ತಾನೇ ಬಂದಿದ್ದಾರೆ. ಅವರಿಗೆ ವಿಪ್ ಕೊಡಲಿಕ್ಕೆ ದೊಡ್ಡನಗೌಡ ಪಾಟೀಲ್ ಹೋಗಿದ್ದಾರೆ. ಎಷ್ಟರ ಮಟ್ಟಿಗೆ ಏನು ಎತ್ತ? ಪ್ರಕಾಶ್ ಕಲರ್ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಎಕರೆಗೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದೇನು ವಿಪ್ ಸ್ವೀಕರಿಸಿದ್ರು ಇಲ್ವೋ? ಸ್ವೀಕರಿಸಲಿ ಬಿಡಲಿ, ಒಂದು ಲೆಕ್ಕದಲ್ಲಿ ಕೊಟ್ಟಂಗೆ ಲೆಕ್ಕ. ಹಾಗಾದ್ರೆ ಏನು ಮಾಡ್ತಾರೆ? ಯಾಕವ್ರು ಬರ್ತಿರುವಂಥ ರೀತಿ ಅದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬಹಳ ಗೊಂದಲದಲ್ಲಿರಂಗೆ ಕಾಣ್ತಾರೆ. ಶಿವರಾಮ್ ಹೆಬ್ಬಾರ್ ಕೂಡ ಟಿ ಸೋಮಶೇಖರ್ ರೀತಿಯಲ್ಲೇ ಶಾಕ್ ಕೊಡಲಿಕ್ಕೆ ಏನಾದರೂ ಸಜ್ಜಾಗಿದ್ದಾರಾ? ಇನ್ನು 3 ಜನ ಮಾತ್ರ ಬಾಕಿ ಇದ್ದಾರೆ ಬಿಜೆಪಿಯವರು. ಹೆಬ್ಬಾರ್ ಅವರ ನಡೆ ಏನು? ಇದು ಸಂಗತಿ. 66 ಬಿಜೆಪಿ ಶಾಸಕರಲ್ಲಿ 3 ಜನ ಬಾಕಿ ಉಳಿದಿದ್ದಾರೆ. ವೆರಿ ಇಂಪಾರ್ಟೆಂಟ್. ಅಂದರೆ ಟಿ ಸೋಮಶೇಖರ್ ಗ್ಯಾರಂಟಿ ಅಡ್ಡ ಮತದಾನ ಮಾಡ್ತಾರೆ ಅನ್ನುವಂಥ ಮೂಲಗಳು ಹೇಳ್ತಾ ಇತ್ತು. ಅದೇ ರೀತಿ ಆಗಿದೆ. ಇನ್ನು ಶಿವರಾಮ್ ಹೆಬ್ಬಾರ್ ಅವರು ಏನು ಮಾಡ್ತಾರೆ? ಇದು ಸಂಗತಿ. ಆತ್ಮಸಾಕ್ಷಿಗೆ ತಕ್ಕ ಹಾಗೆ ನಾನು ಮತ ಚಲಾಯಿಸಿದ್ದೀನಿ ಅನ್ನುವಂಥ ಮಾತನ್ನು ಟಿ ಸೋಮಶೇಖರ್ ಹೇಳಿದ್ದಾರೆ. ನಾನು ಕೂಡ ಆತ್ಮಸಾಕ್ಷಿಗೆ ತಕ್ಕಂಗೆ ಮತ ಹಾಕ್ತೀನಿ ಅನ್ನುವಂಥ ಮಾತನ್ನು ಶಿವರಾಮ್ ಹೆಬ್ಬಾರ್ ಹೇಳಿರುವಂಥದ್ದು ಬಹಳ ಕುತೂಹಲ ಕೆರಳಿಸಿದೆ. ಶಿವರಾಮ್ ಹೆಬ್ಬಾರ್ ಕೊಠಡಿಗೆ ಸಚೇತಕರು ವಿಪ್ ಹಚ್ಚಿದ್ದಾರೆ. ಹೆಬ್ಬಾರ್ ಕೊಠಡಿಗೆ ದೊಡ್ಡನಗೌಡ ಪಾಟೀಲ್ ವಿಪ್ ಚೀಟಿಯನ್ನು ಅಂಟಿಸಿದ್ದಾರೆ. ಹಾಗಾದರೆ ಶಿವರಾಮ್ ಹೆಬ್ಬಾರ್ ಏನು ಮಾಡ್ತಾರೆ? ದೊಡ್ಡನಗೌಡ ಪಾಟೀಲ್ ಆ ವಿಪ್ ಸಂಬಂಧಪಟ್ಟಂತೆ ಆ ವಿಪ್ ಅನ್ನ ಅಂಟಿಸಿದ್ದಾರೆ ಶಿವರಾಮ್ ಹೆಬ್ಬಾರ್ ಕೊಠಡಿಗೆ. ಅಂದ್ರೆ ಅದು ಒಂದು ಲೆಕ್ಕದಲ್ಲಿ ಸ್ವೀಕೃತ ಆದಂಗೆ ಲೆಕ್ಕ. ವಿಪ್ ಅನ್ನ ಫಾಲೋ ಮಾಡ್ತಾರ ಅಥವಾ ಅದಕ್ಕೆ ವಿರುದ್ಧವಾಗಿ ಹೋಗ್ತಾರ? ಶಿವರಾಮ್ ಹೆಬ್ಬಾರ್ ಏನು ಮಾಡ್ತಾರೆ? ಹಾಗಾದ್ರೆ ಶಿವರಾಮ್ ಹೆಬ್ಬಾರ್ ಅವರ ಕೊಠಡಿಗೆ ಹೋಗಿ ಅಲ್ಲಿ ವಿಪ್ ಅನ್ನು ಹಚ್ಚಿದ್ದಾರೆ ಸಚೇತಕರು. ವಿಪ್ ಹಚ್ಚಿದ ಮೇಲೆ ದೊಡ್ಡನಗೌಡ ಪಾಟೀಲ್ ಏನು ಹೇಳಿದ್ರು ಬನ್ನಿ ನೋಡೋಣ. ನಿರೀಕ್ಷೆ ಮಾಡಲೇಬೇಕಲ್ಲ, ಅಂದ್ಬಿಟ್ಟು ಮತ್ತೇನು ಮಾಡೋಕ್ಕಾಗಲ್ಲ. ಖಂಡಿತವಾಗಿ ಹಿರಿಯರ ಬಗ್ಗೆ ತೀರ್ಮಾನ ಮಾಡ್ತಾರೆ, ಮಾತಾಡ್ತಾರೆ. ನಮ್ಗೆ ಅನ್ಕೊಂಡಿದ್ವಿ ಈ ಥರ ಅಂತ ಹೇಳ್ತಾರೆ. ಶಿವರಾಮ್ ಹೆಬ್ಬಾರ್ ವಿಚಾರವಾಗಿ ಅಲ್ಲ, ಅವರು ಆಗ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಖಂಡಿತವಾಗಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ನಾನು ಮಾತಾಡಿ ನಮ್ಮ ನಾಯಕರು ಮಾತಾಡ್ತಾರೆ, ಅದೇ ಮಾತನ್ನು ಹೇಳಿದ್ದಾರೆ. ಖಂಡಿತವಾಗಿ ನೋಡೋಣ ಏನು ಮಾಡ್ತಾರೆ. ಕೇಂದ್ರದ ನಾಯಕರ ಗಮನಕ್ಕೆ ತಂದಿದ್ದೀರಾ ಸರ್ ಈ ಒಂದು ವಿಚಾರ ಬೆಳವಣಿಗೆ? ಕೇಂದ್ರದ ನಾಯಕರ ಗಮನಕ್ಕೆ ತಂದಿದ್ದೀರಾ ಸರ್ ಈ ಒಂದು ವಿಚಾರ ಬೆಳವಣಿಗೆ? ಮಾತನಾಡ್ತಾರೆ, ಖಂಡಿತವಾಗಿ ಮಾಡಲೇಬೇಕಲ್ಲ. ಸೊ ಇದು ಸಂಗತಿ. ಹಚ್ಚಲೇ